ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಮಾಜಿ ಸಚಿವ ಎಚ್.ವೈ. ಮೇಟಿ ಇನ್ನಿಲ್ಲ. ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಕೆಲವು ದಿವಸಗಳ ಹಿಂದೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂತಹ ಮೇಟಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬಾಗಲಕೋಟೆಯ ಹಾಲಿ ಶಾಸಕರಾಗಿರುವಂತಹ ಎಚ್.ವೈ. ಮೇಟಿ 1946 ಅಕ್ಟೋಬರ್ 9ರಂದು ತಿಮ್ಮಾಪುರದಲ್ಲಿ ಜನನ ಆಗುತ್ತೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 2013ರಲ್ಲಿ ಮತ್ತು 2023ರಲ್ಲಿ 2 ಬಾರಿ ಬಾಗಲಕೋಟೆಯಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದರ ಜೊತೆಗೆ ಪ್ರಸ್ತುತ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸದ್ಯವೂ ಸಹಿತ ಅವರು ಶಾಸಕರಾಗಿದ್ದರೆ ಇತ್ತೀಚೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಜಯನಗರದ ಆಸ್ಪತ್ರೆಗೆ ಹೋಗಿ ಭೇಟಿಯನ್ನು ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸುವಂತಹ ಕೆಲಸವನ್ನು ಮಾಡಿದ್ರು. 2013ರಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಮೇಟಿಯವರ ಬಗ್ಗೆ ತಮ್ಮ ವಿಚಾರಗಳನ್ನು ಮತ್ತು ಅವರ ಜೀವನ ಹೇಗಿತ್ತು ಅಂತ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂತಹ ಉಮಾಶ್ರೀ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್, ಇವತ್ತು ಎಚ್.ವೈ. ಮೇಟಿಯವರ ನಿಧನ ಆಗಿದೆ. ಅವರ ಜೊತೆ ಕಳೆದಿರ್ತಕ್ಕಂತಹ ಒಡನಾಟಗಳಾಗಿರ್ಬೋದು ಅಥವಾ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು ಅಂದರೆ ಈ ಸಂದರ್ಭದಲ್ಲಿ ಮೇಟಿ ಅಣ್ಣ ನಮ್ಗೆಲ್ಲರಿಗೂ ಕೂಡ ಹಿರಿಯ ಅಣ್ಣ ಗೊತ್ತಾಯ್ತಾ. ಅವರು ಯಾರಿಗೇ ಆಗ್ಲಿ ಇಲ್ಲ ಅಂದದ್ದಲ್ಲ. ಅವ್ರು ಏನೇ ಕಷ್ಟ ಅಂತ ಬಂದರೂ ಕೂಡ ಅವ್ರ ಕೈಲಾದ ಎಲ್ಲವನ್ನೂ ಮಾಡಿ ಸಹಾಯ ಮಾಡಿ ಬೆಂಬಲ ಕೊಟ್ಟು ಸಹಕಾರದಿಂದ ನಡ್ಕೊಳ್ತಾ ಇದ್ರು. ಕ್ಷೇತ್ರದಲ್ಲಂತೂ ಅವರಿಗೆ ವಿಪರೀತವಾದಂತಹ ಒಂದು ಬೆಂಬಲ ಅಭಿಮಾನ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆಮೇಲೆ ಅವರು ನಿಮ್ಗೆ ಗೊತ್ತಿದೆ, ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಬಂದಂಥವ್ರು, ಅವರ ನೆರಳನ್ನ ಹಾಗೆ ಬಂದಂಥವ್ರು. ಅವರ ನೆರಳಲ್ಲಿ ಬಹಳ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ, ಸಜ್ಜನ ರಾಜಕಾರಣಿ, ಬಹಳ ಮೃದು ಸ್ವಭಾವ, ಮೆದುವಾದಂತಹ ರೀತಿಯಲ್ಲಿ ನಡವಳಿಕೆಗಳಿದ್ದಂಥದ್ದು. ಸಂಘರ್ಷದ ಹಾದಿಯಲ್ಲಿ ರಾಜಕಾರಣವನ್ನ ಮಾಡತಕ್ಕಂಥವ್ರು ಅಂಥವ್ರನ್ನ ನೋಡಿದಾಗ ಗೊತ್ತಾಗತ್ತೆ ಹೀಗೂ ಕೂಡ ರಾಜಕಾರಣವನ್ನ ಮಾಡ್ಬೋದು ಅಂತ. ಸದಾ ಕಾಲ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನಡ್ಕೊಳ್ತಿದ್ದಂತಹ ಸರಳವಾದಂತಹ ಸ್ವಭಾವದವರು. ನಮ್ಮೆಲ್ರಿಗೂ ಕೂಡ ನಾನು ಎಷ್ಟೋ ಸರಿ ಏನಾದ್ರೂ ಹೇಳ್ಕೊಂಡಾಗ ನನಗೆ ಸಾಂತ್ವನ ಹೇಳೋದಾಗ್ಲಿ, ಮಾರ್ಗದರ್ಶನ ಮಾಡೋದಾಗ್ಲಿ, ಆಮೇಲೆ ಎಷ್ಟೇ ಅವಮಾನ ಅಪಮಾನಗಳಿದ್ರೂ ಕೂಡ ಅವ್ರು ಅದನ್ನೆಲ್ಲ ಲೆಕ್ಕಿಸದೆ ಮುಂದೆ ಹೋಗ್ತಿದ್ರು. ಎಲ್ಲ ಸಮುದಾಯಗಳು ಅಂದ್ರೆ ಬರೀ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಎಸ್ಸಿ ಅಂತ ಅಲ್ಲ, ಮೇಲ್ವರ್ಗದವರ ವಿಶ್ವಾಸವನ್ನ ಗಳಿಸಿ ರಾಜಕಾರಣ ಮಾಡೋದು ಆ ಒಂದು ಕ್ಷೇತ್ರದ ಬಹಳ ಕಷ್ಟ. ಆ ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅಂಥ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಎಲ್ಲ ಸಮುದಾಯದವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವರ ಪ್ರೀತಿಯನ್ನ ಗಳಿಸಿ ಅವರ ಸಹಕಾರದೊಂದಿಗೆ MLA ಆಗ್ತಾ ಇದ್ದದಿದೆಯಲ್ಲ, ಬಹಳ ಕಷ್ಟ. ಆಮೇಲೆ ತುಂಬಾ ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಅವರ ಹಣ್ಣಾದ ರಾಜಕೀಯದ ಸ್ವಭಾವಗಳಿದ್ವಲ್ಲ, ಎಲ್ಲರಿಗೂ ಕೂಡ ಬಹಳ ಮಾದರಿ ಆದಂತ, ಬಹಳ ಗ್ರೇಟ್. ಹೆಚ್ಚಿಗೆ ಹೇಳಕ್ಕೆ ಏನಿದೆ, ಅವರನ್ನ ಕಳ್ಕೊಂಡವ್ರು ನಾವು ಬರಿಗಾಯಿ ಆದ್ವಿ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತಹ ಒಬ್ಬ ರಾಜಕಾರಣಿ, ಹಿಂದುಳಿದ ವರ್ಗದ ನಾಯಕ ಸಿಗಬೇಕಲ್ಲ, ಕಷ್ಟ ಇದೆ. ಇಲ್ಲ ಮೇಡಮ್, 2013ರಲ್ಲಿ ಅವರು ಯಾವಾಗ ಸಚಿವರಾಗಿರ್ತಾರೆ ಆ ಸಂದರ್ಭದಲ್ಲಿ ಕ್ಷೇತ್ರದ ವಿಚಾರವಾಗಿ ಬಹಳಷ್ಟು ವಿಚಾರ ಚರ್ಚೆಗೆ ಬಂದಾಗಲೂ ಸಹಿತ ದಿಟ್ಟವಾಗಿ ನಿಂತ್ಕೊಂಡಿರ್ತಾರೆ. ಅವಾಗ ಆ ಸಂದರ್ಭದ ವಿಚಾರಗಳನ್ನ ಮೆಲುಕು ಹಾಕೋದಾದ್ರೆ ನೋಡಿ ದಿಟ್ಟವಾಗಿ ನಿಂತು ಯಾವುದೇ ವಿಚಾರಗಳಿದ್ರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ಹೌದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ದಿಟ್ಟವಾದಂತಹ ವಿಚಾರವನ್ನ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಬಹಳ ತಣ್ಣಗೆ ಎಲ್ಲಿ ಹೇಗೆ ಹೇಳ್ಬೇಕು, ಎಲ್ಲಿ ಹೀಗೆ ಕೆಲಸವನ್ನ ಮಾಡ್ಕೊಂಡು ಬರ್ಬೇಕು ಅನ್ನುವಂತಹ ಒಂದು ಚಾಣಾಕ್ಷತನ, ಜಾಣತನ ಎಲ್ಲವೂ ಬೇಕಲ್ಲ. ಅದನ್ನ ಬಹಳಷ್ಟು ನಾವು ಕಾಣ್ಬೋದು. ಅದು ಕೂಡ ತಣ್ಣನೆ ಹಾದಿಯಲ್ಲಿ ನಾನು ಕಂಡಂತಹ ಮೇಟಿ ಇದು. ನಾನು ಕಂಡಂತಹ ಮೇಟಿಯವರು ನಮಗೆ ಹೇಳ್ತಿದ್ದೆ ಅದು. ಏನ್ ಮಾಡ್ತೀಯ, ಏನ್ ಮಾಡಕ್ಕಾಗತ್ತೆ ಹೇಳು, ನಾವು ಇದ್ದದ್ರಲ್ಲೇ ಹೊಂದ್ಕೊಂಡು ಅನಿವಾರ್ಯ ಇದು, ನಡ್ಕೊಂತ ಹೋಗ್ಬೇಕು, ಜನರನ್ನ ನೋಡ್ಬೇಕಲ್ಲ, ಜನರನ್ನ ನೋಡ್ಬೇಕು ಅಂತ ಹೇಳಿದ್ರೆ ಮತ್ತೆ ನಾವ್ ಇದನ್ನೆಲ್ಲ ನುಂಗ್ಬೇಕಾಕತಿ, ಸಹಿಸ್ಕೋಬೇಕಾಕತಿ, ಮುಂದೆ ಹೋಗ್ಕೋತ ಹೋಗ್ಬೇಕು, ಹಂಗೆಲ್ಲ ಮಾಡಂಗಿಲ್ಲ ಅಂತ ನಮಗ್ ಹೇಳ್ತಿದ್ರು. ಹಾ, ಅದು ಏಟಿಗೆ ಏಟು, ಸೈಡಿಗೆ ಸೈಡು, ಹಂಗೆ ಎದ್ರ ಮಾಡುವಂಥದ್ದಲ್ಲ.
ಅದನ್ನ ಬಹಳ ಚೆನ್ನಾಗಿ ಅವರಿಂದ ನಾವು ಕಲ್ತ್ಕೋಬಹುದಾದಂತ. ಕ್ಷೇತ್ರದ ಜನರ ಜೊತೆ ಯಾವ ರೀತಿಯಾಗಿ ಒಡನಾಟ ಇತ್ತು ಮೇಡಮ್? ಹೇಳದ್ನಲ್ಲ, ಕ್ಷೇತ್ರದ ಜನತೆ ಆಗ್ಲಿ, ವೋಟರ್ಸ್ ಆಗ್ಲಿ, ಕಾರ್ಯಕರ್ತರಾಗ್ಲಿ, ಸಾಯಂಕಾಲ ಆಗ್ಲಿ, ಅವ್ರು ಯಾವತ್ತೂ ಜನಗಳ ಮಧ್ಯದೇ ಇರ್ತಿದ್ರು. ಅವ್ರು ಜನಗಳಿಂದ ದೂರ ಹೋಗ್ತಾನೆ ಇರಲಿಲ್ಲ. ಮತ್ತೆ ಒಂದ್ಸಲ ಹೊರಗೆ ಬಿದ್ರು ಅಂತ ಹೇಳಿ ರಾತ್ರಿವರೆಗೂ ಜನ 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 ಜನ. ಏನ್ ಚುರುಮುರಿ ಮತ್ತೆ ಬಜ್ಜಿ ಇಟ್ಕೊಂಡು ಎಲ್ಲ ಕುಂದ್ರು ಅಂತಂದ್ರೆ ಎಲ್ಲಾನು ಗುಡ್ಡೆ ಹಾಕೊಂಡ್ ಕುತ್ಕೊಂಡ್ ಚುರುಮುರಿ ತಿನ್ಕೊಂಡ್ ಬಜ್ಜಿ ತಿನ್ಕೊಂಡ್ ಏನ್ರಿ ಅವ್ರಗಳ ಜೊತೆಲಿ ಎಲ್ಲ ಚರ್ಚೆಗಳು ಮಾಡ್ಕೊಂಡು ಕಾಲ ಹಾಕ್ತಿವ್ರು, ಚಹಾ ಕುಡ್ಕೊಂಡು. ಹಿಂಗೆ ಬಹಳ ಸಹಜ. ಅವ್ರಿಗೆ ಬಹಳ ದೊಡ್ಡ ಏನಂತಾರೆ ಹೈಫೈ ಲೈಫ್ ಅನ್ನ ಕಂಡವರಲ್ಲ, ಬಹಳ ಸಿಂಪಲ್ ಲೈಫ್ ಅವ್ರದ್ದು. ತುಂಬಾ ಸಿಂಪಲ್. ರಾಜಕಾರಣಿಗಳು ಅಂದ್ರೆ ಆ ಒಂದು ಕತ್ತು ಗಮ್ಮತ್ತು ಹಿಂಗ ಅಹಂಕಾರದಿಂದ ನಡೀತಕ್ಕಂಥ ಆ ಥರದ ದೈಹಿಕ ಏನು ತೋರಿಕೆ ಆ ಥರದ್ದೆಲ್ಲ ನಾನು ಕಂಡೇ ಇಲ್ಲಪ್ಪ ಅವರಲ್ಲಿ. ನಾನು ಆ ಥರದ್ದೆಲ್ಲ ಕಂಡೇ ಇಲ್ಲ. ಅದ್ರಲ್ಲೂ ಹಳೆಯ ರಾಜಕಾರಣಿಗಳು, ತುಂಬಾ ಹಿರಿಯ ರಾಜಕಾರಣಿಗಳು ಅವರೆಲ್ಲ. ಆ ಒಂದು ಡೌನ್ ಟು ಅರ್ತ್ ಅಂತೀವಲ್ಲ ಸರ್, ಹೌದು ಮೇಡಮ್, ಹೌದು, ಡೌನ್ ಟು ಅರ್ತ್ ಅವರು. ಅವ್ರು ಸಣ್ಣವನಿರ್ಲಿ ದೊಡ್ಡವ್ರಿರ್ಲಿ ಯಾರೇ ಇರ್ಲಿ, ಅವ್ರು ದೊಡ್ಡವ್ರು ಶ್ರೀಮಂತರು ಬಂದ್ಬಿಟ್ರು, ಅವ್ರು ಬಡವರು, ಅವ್ರ ಹತ್ರ ಎಲ್ಲರೂ ಒಂದೇ. ಯಾರೇ ಬಂದ್ರು ಕೂಡ ಅವ್ರ ಜೊತೆನಲ್ಲೇ ಆರಾಮಾಗಿ ಕೆಳಕ್ ಕುಂತ್ ಚುರುಮುರಿ ತಿನ್ಕೊಂಡ್ ಬಜ್ಜಿ ತಿನ್ಕೊಂಡ್ ಚಹಾ ಕುಡ್ಕೊಂಡ್ ರಾಜಕಾರಣ ಮಾಡಿ ಹೋಗೋ ಅಂತ. ನನ್ ನಿಜವಲ್ಲ ಅದೆಲ್ಲ ನೆನ್ಸ್ಕೊಂಡ್ರೆ ಈಗ್ಲೂ ಕೂಡ ಅಣ್ಣನ್ನ ಸಾಧ್ಯವಾಯ್ದಲ್ವೋ ಈಗಿನವ್ರಿಗೆ ಅನ್ಸ್ಬಿಡತ್ತೆ ಸರ್. ಕೆಲವ್ರು ಇದ್ದಾರೆ ಸರ್, ಕೆಲವ್ರು ಹಾಗೆ ಇವತ್ತಿಗೂ ಇದ್ದಾರೆ, ಖಂಡಿತ ಇದ್ದಾರೆ. ಎಲ್ಲರ ಜೊತೆ ಊಟ ಮಾಡ್ತಾರೆ, ಎಲ್ಲರದು ಆದ್ಮೇಲೆ ಊಟ ಮಾಡ್ತಾರೆ. ಸಮಟೈಮ್ಸ್ ಎಲ್ಲರ ಜೊತೆಲೇ ಕೂತು ಊಟ ಮಾಡ್ತಾರೆ. ಈ ಕೆಲವರು ತಾವೇ ನಿಂತು ನೀಡ್ತಾರೆ. ರಾಜಕಾರಣಿಗಳು ಅನ್ನೋದು ಏನು ತಲೆಯಲ್ಲಿರೋಲ್ಲ ಸರ್. ನಾನ್ ರಾಜಕಾರಣಿ, ಬಹಳ ದೊಡ್ಡ ಸಚಿವ, ನಾ ಇದು ಅದೇನೋ ತಲೆಗೆ ಏರಿಲ್ಲ ಮನುಷ್ಯನಿಗೆ. ಹಾಗೇನೆ ಅದು ಹಾಗೆ ಇರ್ಬೇಕು ಕೂಡ ನಾವು. ನಿಜ ಮೇಡಮ್, ನಿಜ. ತುಂಬಾ ನೋವಾಗತ್ತೆ ಸರ್, ತುಂಬಾ ನೋವಾಗತ್ತೆ. ಕಳ್ಕೊಂಡ್ವಿ, ತುಂಬಾ ನೋವಾಗತ್ತೆ, ಬೇಸರ ಆಗತ್ತೆ ಸರ್, ತುಂಬಾ ನೋವಾಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.